ಬಾಗಲಕೋಟೆಯಿಂದ ಸಿದ್ಲಿಂಗಯ್ಯ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸಿದ್ಲಿಂಗಯ್ಯ ಅವರೇ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಿದ್ಲಿಂಗಯ್ಯ ಅವರೇ? ಹಾ, ಧ್ವನಿ ಕೇಳ್ತಾ ಇದೆ ಸರ್. ಹೇಳಿ ಇವತ್ತಿನ ಮ್ಯಾಚ್ ಬಗ್ಗೆ ಏನು ಅನಿಸ್ತಾ ಇದೆ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಚೆನ್ನಾಗಿ ಆಡಿದ್ರು ಸರ್. ತುಂಬಾ ಒಳ್ಳೇದಾಯ್ತು. ತುಂಬಾ ನಮ್ಗೆ ಖುಷಿಯಾಗಿದೆ. ನಮ್ಮ ಶಿರೂರಲ್ಲಿ ತುಂಬಾ ಜನರು ಎಲ್ಲ ಇದು ಮಾಡ್ತಿದ್ದಾರೆ. ಹಲೋ, ಹೇಳಿ. ಹಾ, ಕೇಳ್ತಾ ಇದೆ ಸರ್. ಹೇಳಿ ಕೇಳಿಸ್ಕೊತಾ ಇದ್ದೀನಿ, ಹೇಳಿ. ಹಾ, ಅದೇ ಸರ್, ತುಂಬಾ ಖುಷಿ ಆಯ್ತು. ಬುಮ್ರಾ ಅವರು ಚೆನ್ನಾಗಿ ಇದು ಮಾಡಿದ್ರು, ವಿಕೆಟ್ ಹೋಗಿದ್ರು. ನೀವು ಮ್ಯಾಚ್ ಶುರು ಆಗಕ್ ಮುಂಚೆ ಎಷ್ಟು ಟಾರ್ಗೆಟ್ ಕೊಡ್ಬೋದು ಅನ್ಕೊಂಡಿದ್ರಿ? ನಾವು ಮ್ಯಾಚ್ ಶುರು ಹಾಕಿನ ಮುಂಚೆಗೆ ನಮ್ದು ಬಹುಶಃ ಅವರು ಬ್ಯಾಟಿಂಗ್ ತಗೊಂಡ್ ನಾವು ಫೀಲ್ಡಿಂಗ್ ತಗೋಬಹುದು ಅಂತ ಮಾಡಿದ್ವಿ. ಅವರು ಎಲ್ಲ ಬ್ಯಾಟಿಂಗ್ ಬಿಟ್ಟು ಫೀಲ್ಡಿಂಗ್ ತಗೊಂಡ್ರಲ್ಲ, ನಮ್ದು ಗೆಲ್ತಿ ಅನ್ನೋದು ಹಾಗೆ ಕನ್ಫರ್ಮ್ ಆಗಿಬಿಡ್ತು ನಮ್ಗೆ. ಹಾಗೆ ಕನ್ಫರ್ಮ್ ಆಗಿ ನಮ್ಗೆ ಒಳ್ಳೇದಾಗ್ಬಿಡ್ತು. ಹಾಗೆ ಖುಷಿ ಆಯ್ತು ನಮ್ಗೆ. ಮತ್ತೆ ಸೆಲೆಬ್ರೇಷನ್ ಒಮ್ಮೆ ನಮ್ದು ನೆನಪು ಬಂದಿದ್ದು ಏನ್ ಗೊತ್ತಾ, ಒಮ್ಮೆ ಗಂಗೂಲಿ ಅವರು ಇದನ್ನ ತಗೊಂಡಿದ್ರಲ್ಲ ಟಾಸ್ ಆಗಿ ಫೀಲ್ಡಿಂಗ್ ತಗೊಂಡಾಗ ಆಗ ಸೋತ್ ಬಿಟ್ಟಿದ್ವಿ ನಾವು ಆ ಮ್ಯಾಚನ್ನ. ಈಗ ಎಲ್ಲ ತುಂಬಾ ಖುಷಿ ಆಯ್ತು ಸರ್. ಈಗೆಲ್ಲ ಬುಮ್ರಾ ಅವರು ಇದನ್ ಮಾಡಿದ್ರು, ಬಾಲಿಂಗ್ ಚೆನ್ನಾಗಿ ಮಾಡಿದ್ರು. ಆಮೇಲೆ ಫಸ್ಟ್ಗೆ ಫೌಂಡೇಶನ್ ಹಾಕಿ ಕೊಟ್ರಲ್ಲ ಬ್ಯಾಟಿಂಗ್ ಮಾಡಿದವರು. ಬ್ಯಾಟಿಂಗ್ ಅವ್ರು 3 ಜನ ಫಸ್ಟ್ಗೆ ಫೌಂಡೇಶನ್ ಚಲೋ ಹಾಕಿ ಕೊಟ್ರು. ಎಲ್ಲ ಅದಕ್ಕೆ 255 ಟಾರ್ಗೆಟ್ ಕೊಟ್ಟಿದ್ದು. ಎಂಜಾಯ್ ಮಾಡ್ತಿದ್ದೀವಿ. ಮತ್ತೆ ನಿಮ್ ಫೇವರೇಟ್ ಯಾರು ಸಿದ್ಲಿಂಗಯ್ಯ? ಹೇಳಿ ಸರ್. ನಿಮ್ ಫೇವರೇಟ್ ಪ್ಲೇಯರ್ ಯಾರು? ನಮ್ ಫೇವರೇಟ್ ಪ್ಲೇಯರ್ ಅವರೇ, ಬುಮ್ರಾ ಅವರು. ಹಿಂಗೆ ನಮ್ಗೆ ಓಕೆ, ಬುಮ್ರಾ ಅವರು ನಮ್ಗೆ ಫೇವರೇಟ್ ಪ್ಲೇಯರ್ ಆಗಿ. ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಹಾಸನದಿಂದ ನರಸಿಂಹಮೂರ್ತಿ ಅವರು ಕಾಲ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಜೈ ಹೋ, ಜೈ ಭಾರತ್. ಹೆಂಗಿದೆ ಸರ್ ಜೋಶ್? ಸರ್, ಅದನ್ನ ವರ್ಣಿಸೋದಕ್ಕೆ ಆಗೋದಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಕಪಿಲ್ ದೇವ್ ಇದಾರೆ ಇವತ್ತು, ಆಮೇಲೆ ಧೋನಿ ಇದಾರೆ, ಆಮೇಲೆ ರೋಹಿತ್ ಇದಾರೆ, ಆಮೇಲೆ ನಮ್ಮ ಸೂರ್ಯಕುಮಾರ್ ಇದ್ದಾವೆ. ಅಂದ್ರೆ ಎಲ್ಲಾರ ಸಮ್ಮುಖದಲ್ಲಿ ನಾವು ಈ ಕಪ್ಪನ್ನ ಎತ್ತಿಡಿದ್ವಲ್ಲ, ನಿಜವಾಗ್ಲೂ ಜಗತ್ತಿನ ವಿಶ್ವಗುರು ಭಾರತ ಸರ್. ಇನ್ನು ಎಲ್ಲಾ ಕ್ಷೇತ್ರದಲ್ಲೂ, ಅದರಲ್ಲೂ ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತಿನ ಯುವ ಜನತೆಗಂತೂ ಬಹಳ ಸ್ಫೂರ್ತಿ ಸರ್. ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ಬೇಕು ಅಂದ್ರೆ ಗೌತಮ್ ಗಂಭೀರ್ ಸರ್. ಅವ್ರು ಗೆದ್ದಿದ್ದಾರೆ ಸರ್ ಇವತ್ತು. ಯಾಕೆಂತ ಹೇಳಿದ್ರೆ ರೋಹಿತ್ ಮತ್ತೆ ವಿರಾಟ್ ಎಲ್ಲ ಹೋದಾಗ ಭಾರತದ ಕ್ರಿಕೆಟ್ ನ ಒಂದು ಈ ಸ್ಥಿತಿಗೆ ಬರೋದಕ್ಕೆ ಅವರಲ್ಲಿದ್ದಂತಹ ಆತ್ಮವಿಶ್ವಾಸ, ಆ ಹುಡುಗರ ಬಗ್ಗೆ ಇದ್ದಂತಹ ಒಂದು ನಂಬಿಕೆ ಒಬ್ರು ಹುಸಿಗೊಳಿಸ್ಲಿಲ್ಲ ಸರ್. ಅದು ಒಂಥರ ಒಂದು ಕ್ರಿಕೆಟ್ ನಲ್ಲಿ ಒಂದು ಹೊಸ ಭಾಷ್ಯ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು ಸರ್ ಭಾರತೀಯರು. ಅದ್ಭುತವಾದಂತಹ ಆಟ ಸರ್. ಥ್ಯಾಂಕ್ ಯು ನರಸಿಂಹಮೂರ್ತಿ ಅವರೇ ಕಾಲ್ ಮಾಡಿದಕ್ಕೆ ಥ್ಯಾಂಕ್ ಯು.